ಯಾರ್ದಿದು? ಹೇ ಗೋವಿಂದ, ಹೇ ಗೋವಿಂದ, ಯಾರೋ ಫೋನ್ ಮಾಡ್ತಿದ್ದಾರೆ ನೋಡು. ಅಣ್ಣ, ನಾನು ಒಂದೆರಡು ದಿನ ಮನೆಗ್ ಬರಲ್ಲ, ಇಲ್ಲೇ ಇರ್ತೀನಿ. ಮನೇನೆಲ್ಲ ನೀವೇ ನೋಡ್ಕೋಬೇಕು ಅಣ್ಣ. ಅವಳಲ್ಲಿರೋದಕ್ಕೆ ಗೋವಿಂದನಿಗೆಲ್ಲ ಕೆಲಸ ಹೇಳ್ತೀಯಾಳೆ ಅನ್ಸುತ್ತೆ. ಈಗ ನಾನು ಮಾತಾಡ್ತೀನಿ ಅಂತಂದ್ರೆ ವಿಷಯ ಡೈವರ್ಟ್ ಮಾಡ್ಬಿಡ್ತಾಳೆ. ಸುಮ್ನೆ ಅವಳ ಮಾತನ್ನ ಕೇಳಿಸ್ಕೊಳ್ಳೋಣ. ಅಣ್ಣ, ಬೆಳಗ್ಗೆ ಎದ್ದ ತಕ್ಷಣ ಯಜಮಾನ್ರಿಗೆ ಕಾಫಿ ಕೊಡಿ, ಅಮ್ಮ ಅವ್ರಿಗೆ ಬಾದಾಮಿ ಹಾಲು ಕೊಡಿ. ಆಮೇಲೆ ಸಮಂತ ಮೇಡಮು, ಅಖಿಲ ಮೇಡಮು, ಆಮೇಲೆ ತೀರ್ಥ ಸರ್ಗೆ ಟೀ ಮಾಡ್ಕೊಟ್ಬಿಡಿ, ಮರಿಬೇಡಿ ಆಯ್ತಾ? ಆಮೇಲೆ ನಾನಿಲ್ಲ ಅಂತ ಅದನ್ನೆಲ್ಲ ಮರ್ತು ಸುಮ್ನೆ ಯಜಮಾನ್ರ ಹತ್ರ ಬಯಸ್ಕೋಬೇಡಿ. ಹಾಗೆ ರೇಣುಕಾ ಕಡೆನೂ ಸ್ವಲ್ಪ ಗಮನ ಕೊಡಿ ಅಣ್ಣ. ಅವಳು ಎಲ್ಲ ಅಡ್ಗೆಗೂ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಡ್ತಾಳೆ. ಜೊತೆಗೆ ಅವಳಿಗೆ ಯಾರ್ಯಾರಿಗೆ ಏನೇನ್ ಮಾಡ್ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಅದನ್ನೆಲ್ಲ ನೀವೇ ಮುಂದೆ ನಿಂತು ಅವಳಿಗೆ ಹೇಳಿ ಮಾಡಿಸ್ಬೇಕು. ಆಮೇಲೆ ಚಿಕ್ಕ ಯಜಮಾನ್ರು ಇವತ್ತಿಲ್ಲೇ ಇರ್ತಾರೆ. ನಾಳೆ ಅವ್ರು ಬಂದಾಗ ಅವ್ರು ಕುಡ್ಕೊಂಡ್ ಬಂದಿರ್ತಾರೆ. ಆಗ ಅವರು ಏನೂ ತಿಂದೆ ಮಲ್ಕೊಂಡ್ಬಿಡ್ತಾರಣ್ಣ. ಆದ್ರೆ ನೀವು ಅವ್ರಿಗೆ ಬಲವಂತ ಮಾಡಾದ್ರೂ ಊಟ ಮಾಡಿಸ್ಬೇಕು. ಹಾಗೆ ಚಿಕ್ಕ ಯಜಮಾನ್ರ ರೂಮ್ನ ಕ್ಲೀನ್ ಮಾಡೋದಕ್ಕೆ ರೇಣುಕಾಗ್ ಹೇಳಿ. ಆಮೇಲೆ ಮನೆ ಮುಂದೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಡಿ. ತುಳಸಿ ಮುಂದೆ ದೀಪ ಹಚ್ಚಿಡಿ. ಅಣ್ಣ, ಅಣ್ಣ, ಯಾಕೇನು ಮಾತಾಡ್ತಿಲ್ಲ? ಓ, ಎಲ್ಲ ನಾನು ಒಬ್ಳೆ ಮಾತಾಡ್ತಾ ಇದ್ದೀನಿ ಅಂತನಾ? ಸರಿ ಸರಿ, ಈಗ ನಾನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ರಿ ತಾನೆ? ನೀವ್ ಯಾವ್ದನ್ನು ಮರೀದೆ ಎಲ್ಲಾನು ಮಾಡ್ಬೇಕು ಅಣ್ಣ. ಅಣ್ಣ, ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ದೆ ತಾನೆ? ಸರಿ ಅಣ್ಣ, ನೀನೇನೋ ಕೆಲ್ಸದಲ್ಲಿದ್ಯಾ ಅನ್ಸುತ್ತೆ, ಅದಕ್ಕೆ ನಾನು ಹೇಳಿದ್ದೇನೆ ಯಾವ್ದನ್ನು ಮರಿಬೇಡ ಆಯ್ತಾ? ಸರಿ, ಇಡ್ತೀನಿ. ಈ ಅಣ್ಣ ಏನೋ ಕೆಲಸ ಮಾಡ್ಕೊಂಡು ತಲೆನ ಎಲ್ಲೋ ಇಟ್ಟಿರ್ತಾರೆ. ಅಲ್ಲ, ಅಷ್ಟು ಮಾತಾಡ್ದೆ ಒಂದ್ ಸಲ ಆದ್ರೂ ಹಾ ಹೂ ಅಂತ ಏನು ಹೇಳಲೇ ಇಲ್ವಲ್ಲ?